ಭಕ್ತರೇ, ತಮ್ಮೆಲ್ಲರಿಗೂ 75ನೇ ಸ್ವರ್ಣ ಗಣರಾಜ್ಯೋತ್ಸವದ ಶುಭಾಶಯಗಳು. ಐ ವಿಶ್ ಯು ಅ ವೆರಿ ಹ್ಯಾಪಿ 75th ರಿಪಬ್ಲಿಕ್ ಡೇ. ನಾನು ಕಾಜಿ ಮೊಹಮ್ಮದ್ ಅಸ್ವದ್ ಹುಸೇನ್, 5ನೇ ತರಗತಿ ವಿದ್ಯಾರ್ಥಿ, RVS ಶಾಲೆ ಮಾನ್ವಿ. ನಮ್ಮ ದೇಶವು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದ ಗುಲಾಮಗಿರಿಯಲ್ಲಿತ್ತು. 1947ನೇ ಆಗಸ್ಟ್ 15 ನಂತರ ನಾವು ಮುಕ್ತರಾಗಿದ್ದೇವೆ. ಆದರೆ ನಮಗೆ ನಮ್ಮದೇ ಆದ ಹಕ್ಕು ಇರಲಿಲ್ಲ. ನಮಗೆ ನಮ್ಮದೇ ಆದ ಹಕ್ಕುಗಳು ಕೊಟ್ಟಿದ್ದು ಸಂವಿಧಾನ. 6ನೇ ಡಿಸೆಂಬರ್ 1946ರಿಂದ ಜನವರಿ 26, 1950ರವರೆಗೆ ನಮ್ಮ ಸಂವಿಧಾನ ರಚನೆಕಾರರು 2 ವರ್ಷ 11 ತಿಂಗಳ 18 ದಿನಗಳ ಸುದೀರ್ಘ ಕಾಲ ತಮ್ಮ ವಿಚಾರ, ಕಷ್ಟ, ಆಲೋಚನೆಗಳಿಂದ ನಮಗೆ ಒಂದು ಪರಿಪೂರ್ಣವಾದ ಸಂವಿಧಾನ ನೀಡಿದರು. ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಪ್ರಸ್ತಾಪಿಸಿದರು. ಅದನ್ನು ಮುಂದೆ ಸಂವಿಧಾನದ ಪೂರ್ವ ಪೀಠಿಗೆ ಪ್ರಿಯಾಂಬಲ್ ಆಯಿತು. ಇದರ ವೆಚ್ಚ 6.4 ಮಿಲಿಯನ್ ಆಯಿತು. 26ನೇ ಜನವರಿ 1949ರಲ್ಲಿ ನಮ್ಮ ಸಂವಿಧಾನ ಅಂಗೀಕರಿಸಲಾಯಿತು. ನಂತರ 26ನೇ ಜನವರಿ 1950 ಈ ದಿನ ಗಣರಾಜ್ಯೋತ್ಸವ ಆಚರಿಸಿ ನಮ್ಮ ಸಂವಿಧಾನ ನಾವು ಒಪ್ಪಿಕೊಂಡಿದ್ದೇವೆ. ನಂತರ ಹೇಳುತ್ತೇನೆಂದರೆ, ಸಂವಿಧಾನ ನಮಗೆ ಏನು ಕೊಟ್ಟಿದೆ? ಸಂವಿಧಾನ ನಮಗೆ ಮೂಲಭೂತ ಹಕ್ಕು, ಸಮಾನತೆ ಹಕ್ಕು, ಶೋಷಣೆ ವಿರುದ್ಧದ ಹೋರಾಡುವ ಹಕ್ಕು, ಧರ್ಮದ ಸ್ವತಂತ್ರದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಿಕ ಮತ್ತು ಪರಿಹಾರದ ಹಕ್ಕು ಕೊಟ್ಟು ಈ ರಾಷ್ಟ್ರದಲ್ಲಿ ಗೌರವದೊಂದಿಗೆ ಜೀವಿಸುವ ಅಧಿಕಾರ ಕೊಟ್ಟಿದೆ. ನಮ್ಮ ಮೂಲಭೂತ ಕರ್ತವ್ಯಗಳು ಪಾಲಿಸುವಂತೆ ಹೇಳುತ್ತದೆ. ಸಂವಿಧಾನವು ಪ್ರಜಾಸತ್ತಾತ್ಮಕ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವಿಚಾರಗಳು ಎತ್ತಿ ಹಿಡಿದಿದೆ. ನಂತರ ಹೇಳುತ್ತೇನೆಂದರೆ, ನಂತರ ಮಹಾತ್ಮ ಗಾಂಧೀಜಿ ಹೇಳಿದಂತೆ, ಪ್ರಜಾಪ್ರಭುತ್ವ ಎಂಬುದು ನೀವು ಜಗತ್ತಿನಲ್ಲಿ ನೋಡಲು ಬಯಸುವ ಬದಲಾವಣೆ ಆಗಬೇಕು. ನಾನು, ನೀನು, ಅವನು, ಇವನು ಎಂಬ ಭೇದ ಭಾವ ಬಿಟ್ಟು ನಾವೆಲ್ಲರೂ ಒಂದೇ ಭಾರತದ ನಿವಾಸಿಗಳು ಎಂಬ ವಿಚಾರ ನಮ್ಮಲ್ಲಿ ಮೂಡಬೇಕು. ನಮ್ಮ ವಿಚಾರಗಳು ದೇಶದ ಅಭಿವೃದ್ಧಿಯ ಕಡೆ ಆದಾಗ ಮಾತ್ರ ನಮ್ಮ ದೇಶವು ಅಭಿವೃದ್ಧಿಯಲ್ಲಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಪಿತಾಮಹ ಆಗುವುದರಲ್ಲಿ ಸಾಧ್ಯ. ಸಂವಿಧಾನ ಪಿತಾಮಹ, ಸಂವಿಧಾನ ಸಮಿತಿಯ ಅಧ್ಯಕ್ಷ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು KM ಮುನ್ಷಿ, ಮೊಹಮ್ಮದ್ ಸದುಲ್ಲಾ ಅಲಾದಿ, ಕೃಷ್ಣ ಸ್ವಾಮಿ ಅಯ್ಯರ್ ಎನ್ ಗೋಪಾಲ ಸ್ವಾಮಿ ಅಯ್ಯಂಗರ್, ದೇವಿ ಪ್ರಸಾದ್ ಕೈತನ್ ಎನ್ BL ಮಿತ್ತರ್ ಇವರುಗಳು ಸಂವಿಧಾನ ರಚನೆಕಾರರು, ಪ್ರಮುಖರು. ನಂತರ ಹೇಳುವುದೇನೆಂದರೆ, ಸಂವಿಧಾನದ ಅಂಶಗಳನ್ನು ನಾವು ಗೌರವಿಸುತ್ತಾ ರಾಷ್ಟ್ರಧ್ವಜ, ತಿರಂಗ, ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣ ಅರ್ಪಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಭಗತ್ ಸಿಂಗ್ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು, ಆಗಿನ ಮತ್ತು ಈಗಿನ ಸಾಧಕರು, ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಮತ್ತು ಇನ್ನೂ ಅನೇಕ ಮಹಾತ್ಮರನ್ನು ನೆನೆಸುತ್ತಾ ಅವರಿಗೆ ಗೌರವ ವಂದನೆಗಳು. ಡಾಕ್ಟರ್ BR ಅಂಬೇಡ್ಕರ್ said, I like the religion that teaches fraternity, liberty and equality. सारे जहां में बुलंद रहे भारत का नाम, सारे दुनिया में लहराए तिरंगे की शान. सारे जहां में बुलंद रहे भारत का नाम, सारे दुनिया में लहराए तिरंगे की शान. ऐ संविधान तू महान, तुझको अर्पित किया वो बाबा साहेब अंबेडकर महान. थैंक यू. जय हिंद, जय भारत. ग्रेट सावधान, ग्रेट विसर्जन.